ನಿರಂತರವಾಗಿ ಕೃಷಿ ವಿದ್ಯಾರ್ಥಿಗಳ ಪ್ರತಿಭಟನೆ ಇದೆ. ಸೊ ಇವುಗಳನ್ನ ನಾವು ಸರ್ಕಾರದ ಗಮನ ಸೆಳೆಯುವ ಸಲುವಾಗಿ ಇವುಗಳನ್ನೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮದ ನಿರೂಪಣೆ ಸಂಕ್ಷಿಪ್ತವಾಗಿ ನವೀನ್ ಕೃಷಿಯವರು ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಹೀಗಾಗಿ ನಮ್ಮ ನವೀನ್ ಕೃಷಿಯವರು ಹೇಳ್ತಾರೆ. ಸುಮಾರು 15 ದಿನದಿಂದ ಸರ್ ನಮ್ಮ ಕೃಷಿ ವಿದ್ಯಾರ್ಥಿಗಳು, ಅಲಿಮಿನಿಗಳು ಹಾಗೂ ರೈತ ಸಂಘದ ಮುಖಂಡರು 15 ದಿನಗಳಿಂದ ಬೀದಿಗಿಳಿದು ಹೋರಾಟ ಮಾಡ್ತಿದ್ದೀವಿ ಸರ್. ಅದೇ ರೀತಿಯಾಗಿ ನಮ್ಮ ಯೂನಿವರ್ಸಿಟಿ ಒಳಗೂ ಕೂಡ 15 ದಿನಗಳಿಂದ ಯಾವುದೇ ರೀತಿಯಾದಂತಹ ಬೇರೆ ರೀತಿಯಾದ ಚಟುವಟಿಕೆಗಳನ್ನು ಮಾಡದೆ ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡ್ತಾ ಇರ್ತೀವಿ ಸರ್. ಚೆನ್ನಾಗಿರುವಂಥದ್ದು ಇವರಲ್ಲಿ ಕೆಲವರಿಗೆ ನಾನು ಪಾಠ ಮಾಡಿರ್ಬೋದು. ಇದು ಕರ್ನಾಟಕದ ಕೃಷಿ ಮತ್ತು ಸಂಬಂಧಿಸಿದ ವಿಶ್ವವಿದ್ಯಾನಿಲಯಗಳಿಗೆ ಎಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಾನು ಕೃಷಿ ವಿಶ್ವವಿದ್ಯಾನಿಲಯ ಬಂದಿದ್ದೆ. ಡಾಕ್ಟರ್ ನಾರಾಯಣ ಸ್ವಾಮಿ ಅವರು ಪಶುವೈದ್ಯಕೀಯ ವಿಶ್ವವಿದ್ಯಾನಿಲಯದ ಡೀನ್ ಆಗಿದ್ದಂಥವ್ರು. ಮೊಟ್ಟ ಮೊದಲಿಗೆ ನಾನು ನಂದೀಶ್ ಅವರಿದ್ದಾರೆ, ನವೀನ್, ರೇಷ್ಮಾ, ಇವರು ಎಲ್ಲರೂ ಕೂಡ ಯಾರೋ ಪ್ರಶ್ನೆ ಎತ್ತಿದ್ರು. ಜೆನ್ಜಿನೇ ಇವರು ಮೂಲತಃ ಗ್ರಾಮೀಣ ಪ್ರದೇಶವನ್ನು ಪ್ರತಿನಿಧಿಸತಕ್ಕಂಥ ನವ ಯುವ ಜನಾಂಗ, ಗ್ರಾಮೀಣ ಕೃಷಿ. ಈ ಒಂದು ಸಭೆಗೆ ಬರಿದೆ ನಮ್ಮಂತ ನಿವೃತ್ತ ಪ್ರಾಧ್ಯಾಪಕರು ಮಾತ್ರ ಅಂತಲ್ಲ, ಶ್ರೀಯುತ ಗೋಪಾಲ್ ಅವರು ಬಂದಿದ್ದಾರೆ. ಗೋಪಾಲ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯದರ್ಶಿಗಳು. ಹಲವಾರು ಜನರ ಬೆಂಬಲಗಳು ಇದ್ದಾವೆ. ಸ್ವಲ್ಪ ಗಡಿಬಿಡಿ ಆಯಿತು, ಹಾಗಾಗಿ ಎಲ್ಲರ ಬೆಂಬಲಗಳು ಇದ್ದಾವೆ. ವಿವಿಧ ಸಂಘಟನೆಗಳು, ರೈತಪರ ಸಂಘಟನೆಗಳು, ಗ್ರಾಮೀಣ ಅಭಿವೃದ್ಧಿಗೆ, ಗ್ರಾಮೀಣ ಎಲ್ಲರ ಬೆಂಬಲಗಳು ಇದ್ದಾವೆ. ಸರ್ಕಾರ ವಾಪಸ್ ತಗೊಳ್ಬೇಕಾಗಿದೆ. ಆ ವಾಪಸ್ ತಗೊಂಡು ಕೃಷಿ ಇಲಾಖೆಯ ಸಂಬಂಧಿಸಿದ ಹುದ್ದೆಗಳಿಗೆ ಅರ್ಹತೆಗಳು ಏನುಂಟು, ಅವರು ಸೂಕ್ತವೋ ಅಲ್ವೋ ಅನ್ನುವುದನ್ನ ಒಂದು ದೊಡ್ಡ ಮಟ್ಟದ ಸಮಿತಿ ಮೂಲಕ, ಅದು ನಿಷ್ಪಕ್ಷಪಾತ ಸಮಿತಿಗಳು, ವಿಶ್ವವಿದ್ಯಾಲಯದ ಕುಲಪತಿಗಳು, ಮಾಜಿ ಕುಲಪತಿಗಳು, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ICAR ಅಂತ ದೆಹಲಿಯ ದೊಡ್ಡ ಸಂಸ್ಥೆ, ಎಲ್ಲದನ್ನೂ ಕೂಡ ತೀರ್ಮಾನ ಮಾಡತಕ್ಕಂಥದ್ದು. ಎಲ್ಲರನ್ನೂ ಒಂದು ಸೇರಿಸಿ ಒಂದು ಉನ್ನತ ಮಟ್ಟದ ಸಮಿತಿ ಮಾಡಿ ಅರ್ಹತೆಯನ್ನು ತೀರ್ಮಾನ ಮಾಡಬೇಕು. ಈಗ ಸ್ಟೂಡೆಂಟ್ ಹಾಗೂ ಪ್ರೈವೇಟ್ ಸ್ಕೂಲ್ ಸ್ಟೂಡೆಂಟ್ ನೀವು ಕಂಪೇರ್ ಮಾಡಕ್ಕಾಗುತ್ತಾ? ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ 4 ವರ್ಷ. ನೀವು ಬಂದು ನೋಡ್ಬೋದು, ನಮ್ಮ ಅಗ್ರೋನಮಿ ಡಿಪಾರ್ಟ್ಮೆಂಟ್ ಹೋದ್ರೆ ನಾವು ಉಯ್ತೀವಿ, ಯಾವ ಸೀಡ್ ಹಾಕ್ಬೇಕಂತ ಗೊತ್ತಿರುತ್ತೆ, ಯಾವ ಫರ್ಟಿಲೈಸರ್ ಹಾಕ್ಬೇಕಂತ ಗೊತ್ತಿರುತ್ತೆ, ಮಶ್ರೂಮ್ ಬೆಳೆಸ್ತೀವಿ, ಸೀಡ್ ಪ್ರೊಡಕ್ಷನ್ ಟೆಕ್ನಾಲಜಿ ಇತ್ಯಾದಿ ಎಲ್ಲ ಕೋರ್ಸ್ಗಳನ್ನು ನಮಗೆ ಕಡ್ಡಾಯವಾಗಿ ಮಾಡಿಸ್ತಾರೆ. ಕಡ್ಡಾಯವಾಗಿ ಇಲ್ಲ ಅಂದ್ರೆ ಸೆಮ್ ರಿಪೀಟ್ ಮಾಡ್ಬೇಕಾಗುತ್ತೆ. ಈ ತರ ಎಲ್ಲ ನಿಯಮಗಳು ಅವ್ರಿಗಿದೆಯಾ, ಅವ್ರ ಅರ್ಹರ? ನಮ್ಮ ಪ್ರಶ್ನೆ ಮೊದಲನೇದು. ಈಗ ನೋಡಿ, ನಾವು ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಎಷ್ಟೋ ಜನ ಎಕ್ಸಾಮ್ ತಗೊಂತೀವಿ, ಬರಿತೀವಿ, AO, AA, ಆಯ್ತಾ? ಅದರಲ್ಲಿ ಎಷ್ಟು ಜನಕ್ಕೆ ಸೀಟ್ ಸಿಗುತ್ತೆ ನೀವೇ ಹೇಳಿ ಸರ್. 1:38 ರೇಷಿಯೋ ಇದೆ. 945 ಹುದ್ದೆಗೆ 36,000 ಜನ ಕಾಂಪೀಟ್ ಮಾಡ್ತಾ ಇದ್ದಾರೆ ಸರ್. ನಾವು ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಗೌರ್ಮೆಂಟ್ ಅವ್ರು ಬರ್ದವ್ರಿಗೆ ಸಿಗೋದು ಲೆಕ್ಕ ಇರಲ್ಲ. ಈಗ ಹೊಸದಾಗಿ ಇನ್ನಿಬ್ಬರನ್ನ ಆ್ಯಡ್ ಮಾಡ್ತೀರಾ ಅಂದ್ರೆ ಅವ್ರು ಅರ್ಹರ ಅಂತ ತಿಳ್ಕೋಬೇಕು. ಅರ್ಹರಾಗಿದ್ರು ಫಸ್ಟ್ ಯಾರಿಗೆ ಪ್ರಿಫರೆನ್ಸ್ ಕೊಡ್ಬೇಕನ್ನ ಗೌರ್ಮೆಂಟ್ ತಿಳ್ಕೋಬೇಕು ಸರ್. ನಮ್ಮ ರಾಜ್ಯದಲ್ಲಿರುವಂತಹ 6 ಕೃಷಿ ವಿಶ್ವವಿದ್ಯಾಲಯಗಳು ಅಲ್ಲಿ ಕೃಷಿ ಓದಬೇಕು ಅಂದ್ರೆ ಶೇಕಡ 50% ಸೀಟ್ಗಳು ಕೃಷಿಕರ ಮಕ್ಕಳಿಗೆ ಮೀಸ್ತಾ ಇದ್ದಾರೆ. ಆ ಕೃಷಿಕರ ಮಕ್ಕಳು ಇವತ್ತು ಉದ್ಯೋಗಕ್ಕೆ ಇಡ್ತಾ ಇದ್ದಾರೆ. ಈ ಬೇರೆ ಕೋರ್ಸ್ಗಳನ್ನ ತಂದು ಕೇವಲ ರಿಕ್ರೂಟ್ಮೆಂಟ್ ರೂಲ್ಸ್ ಸೇರ್ಪಡೆ ಮಾಡಿದ್ರೆ ಬೃಂದಾವನ ಮತ್ತು ನೇಮಕಾತಿ ನಿಯಮಗಳಲ್ಲಿ ಯಾವುದು ಇಂಜಿನಿಯರಿಂಗ್ ಪ್ರೈವೇಟ್ ಟೆಕ್ನಾಲಜಿ ಎಲ್ಲ ತಂದು ಸೇರಿಸಿದರೆ ಈ ಕೃಷಿಕರ ಮಕ್ಕಳು ಏನು BSc ಸೀಟ್ಗಳನ್ನು ಓದಿದ್ದಾರೋ ಅವರಿಗೆ ಉದ್ಯೋಗ ಅವಕಾಶಗಳು ಕಡಿಮೆ ಆಗುತ್ತೆ. ಹಾಗಾಗಿ ಸರ್ಕಾರ ಆ ಇಂಜಿನಿಯರಿಂಗ್ ಪ್ರೈವೇಟ್ ಟೆಕ್ನಾಲಜಿ ಅರ್ಹತೆ ಮಾಡಿರುವುದನ್ನ ಅದನ್ನ ಹೊರಗೆ ತೆಗೆದುಹಾಕಿ ಅಂತ ನಾನು ಒತ್ತಾಯ ಮಾಡ್ತೇನೆ. ಚಳುವಳಿ ವಿಚಾರದಲ್ಲಿ ಇದು ರೈತರು ಭಾಗವಹಿಸಬೇಕು ಅಂತ ಹೇಳಿದ್ದಾರೆ. ಈ ವಿಚಾರಕ್ಕೆ ಈ ಅನ್ಯಾಯ ಆಗ್ತಾ ಇರುವಂತದ್ದು ಎಲ್ಲ ಇಲಾಖೆಗಳು ಕೂಡ ಆಗ್ತದೆ. ಅದರಲ್ಲಿ ಈ ಕೃಷಿ ಇಲಾಖೆಗಳು ಈಗ ಅನ್ಯಾಯವಾಗಿರುವಂತಹ ಹೋರಾಟಕ್ಕೆ ಬರ್ತಿದ್ದಾರೆ.
ಈ ಹೋರಾಟದಲ್ಲಿ ರೈತರು ಕಡ್ಡಾಯ ಭಾಗವಹಿಸ್ತಾರೆ. ಮತ್ತೆ ಈ ವಿಚಾರವಾಗಿ ನಮ್ಮಲ್ಲಿ ತುಂಬಾ ವಿಚಾರವನ್ನು ಈ ಬಗ್ಗೆ ತಿಳಿಸಿದವರು ಅವರು ಎಷ್ಟು ಕಾರ್ಯಕ್ರಮ ಹಾಕೊಂಡಿದ್ದಾರೆ ಅದು ಈ ಎಲ್ಲಾ ವಿಚಾರಗಳನ್ನು ತಿಳಿಸ್ತಾರೆ. ನಾವು ಈ ಪ್ರೆಸ್ಗೆ ಸಪೋರ್ಟ್ ಮಾಡಲಿಕ್ಕೆ ಏನಂದ್ರೆ ನಮ್ದು ಅಗ್ರಿಕಲ್ಚರ್ ಅಲ್ಲಿ ಯಾರು ಕರೆಯೋದೇ ಕಡಿಮೆ, ಅದರಲ್ಲೂ ಈಗ ಕರೆದಿರೋದು 10 ವರ್ಷ ಆದ್ಮೇಲೆ. ಸೊ ಇದರಲ್ಲಿ ಕೂಡ ಮತ್ತೆ ಬೇರೆಯವ್ರಿಗೆ ಕೊಡ್ತಾರೆ ಅಂತಂದ್ರೆ ನಾವು ಸುಮ್ಮನೆ ಇರಕ್ಕಾಗತ್ತಾ? ನಮ್ಮ ಮೊದಲನೇ ಪ್ರಶ್ನೆ, ನಮ್ಗೆ ಸುಮ್ಮನೆ ಇರಕ್ಕಾಗತ್ತಾ? ಅದರಲ್ಲಿ ನಮಗೆ 4th ಇಯರ್ ಅಲ್ಲಿ ನಾವೇ ಅಂತ ಇರುತ್ತೆ. ಇದು ಯಾವ ಇಂಜಿನಿಯರಿಂಗ್ ಏನ್ ಕೊಟ್ಟಿದ್ದಾರೆ ಅವ್ರಿಗೆ ಆ ಥರ ಯಾವುದೇ ರೀತಿಯ ಪ್ರೋಗ್ರಾಮ್ಗಳು ಇಲ್ಲ. ನಾವು 6 ತಿಂಗಳ ರೈತರೊಂದಿಗೆ ಕೆಲಸ ಮಾಡ್ತೀವಿ, ಅವ್ರ ಅನುಭವ ತಿಳ್ಕೊಂತೀವಿ, ಅವರಿಗೆ ನಾವು ಸಜೆಷನ್ ಕೊಟ್ಟಿರ್ತೀವಿ. ಏನು 3 ವರ್ಷ ನಾವು ಕಾಲೇಜಲ್ಲಿ ಪ್ರಾಕ್ಟಿಕಲ್ ಆಗಿರಲಿ ಥಿಯರಿ ಆಗಿರಲಿ ಕಲಿತಿರ್ತೀವೋ ಅದನ್ನ ರೈತರೊಂದಿಗೆ ನಾವು ಹಂಚ್ಕೊಳ್ತೀವಿ. ಅವ್ರ ಕಷ್ಟ ಏನಂತ ನಮ್ಗೆ ಗೊತ್ತಿರುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತಿರಬೇಕು ಒಂದು ಸೀಟ್ ಹೋಗ್ಬೇಕಂದ್ರೆ ಅಗ್ರಿಕಲ್ಚರ್ ಎಷ್ಟು ಕಷ್ಟ ಇದೆ ಅಂತ. ಅದರಲ್ಲಿ 80% ಬರೀ ಫಾರ್ಮರ್ಸ್ ಮಕ್ಕಳೇ ಇದ್ದಾರೆ. ಅವರಿಗೆ ಅನ್ಯಾಯ ಆಗೋದ್ರಿಂದ ಎಲ್ಲರೂ ಸುಮ್ಮನೆ ಇರಕ್ಕಾಗಲ್ಲ. ಎಷ್ಟೋ ವರ್ಷದಿಂದ ಈಗ ಮಾಡಿದ್ದಾರೆ, 20 ದಿನಗಳಿಂದ ಸ್ಟ್ರೈಕ್ ಮಾಡಿದ್ದಾರೆ, ಗೌರ್ಮೆಂಟ್ ಒಂದು ರೆಸ್ಪಾನ್ಸ್ ಮಾಡಿಲ್ಲ. ಸೊ ಅದಕ್ಕೆ ನಾವು ಹೇಳಿದ್ರೆ ಡಿಮ್ಯಾಂಡ್ ಏನಂತಂದ್ರೆ ಎಲ್ಲರೂ ಏನು ನೋಟಿಫಿಕೇಶನ್ ಕಾಲ್ಫಾರ್ಮ್ ಮಾಡಬೇಕು. ಮತ್ತೆ ಈಗ ಏನು ಕೊಟ್ಟಿದ್ದಾರೆ ಕಾಲ್ಫಾರ್ಮ್ ಈಗ ಮಾಡಿದಾರಲ್ಲ ಅದರಲ್ಲಿ ಪ್ರೈವೇಟ್ ಕಾಲೇಜ್ ಅದು ಅನ್ಸರ್ ಅಪ್ಲಿಕೇಶನ್ ವಿಧಾನದ ಕಾಲೇಜ್ ಅಂತದನ್ನ ತೆಗಿಬೇಕು. ಮತ್ತೆ ಈಗ ಏನಂದ್ರೆ ಇಂಜಿನಿಯರಿಂಗ್ ಹೋಗಿದ್ರಲ್ಲ ಅದನ್ನು ಈಗ ತೆಗಿಬೇಕು. ಮತ್ತೆ ಏನ್ ನೋಟಿಫಿಕೇಶನ್ ಕೊಟ್ಟಿದಾರಲ್ಲ ಅದನ್ನ ಇಮಿಡಿಯೇಟ್ ಸ್ಟಾಪ್ ಮಾಡಬೇಕು. ಅದ್ರ ಜೊತೆನೆ ಡಿಪ್ಲೊಮಾ ಬೇಸಿಕ್ ಪ್ರೋಗ್ರಾಮ್ ಅಂತ ಬರುತ್ತೆ. ಇದರಲ್ಲಿ ಏನಂತಂದ್ರೆ ಇದರಲ್ಲಿ ದುಡ್ಡಿರೋರು ಅಷ್ಟೇ ಇದರಲ್ಲಿ ಎಂಟ್ರಿ ಆಗ್ತಾರೆ. ಇದು ಯಾವಾಗಂದ್ರೆ ಬರೀ 3 ತಿಂಗಳ ಹೊಸದಾಗಿ ಸೂಚನೆಗಳನ್ನ ಆಡ್ ಮಾಡುವಂತಹ ನಿಮಗೆ ಅದೇ ರಾತ್ರಿ ಯಾಕೆ ಆಡ್ ಮಾಡಿರುವಂತಹ ಸೂಚನೆಗಳನ್ನ ರಿಮೂವ್ ಮಾಡಕ್ಕಾಗಲ್ಲ? 15 ದಿನ ಪ್ರೊಟೆಸ್ಟ್ ಮಾಡೋ ತನಕನೂ ನೀವು ಏನಕ್ಕೆ ಕಾಯ್ತಾ ಇದ್ದೀರಾ? ಡೆಲ್ಲಿಲಿ ನೀಟ್ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಸಪೋರ್ಟ್ ಮಾಡಿದ್ರಿ. ನಮಗೆ ಬಹಳ ಖುಷಿ ಆಯ್ತು. ಪ್ರತಿ ಒಬ್ಬರಿಗೂ ತುಂಬಾ ಖುಷಿ ಪಟ್ವಿ ನಾವು. ಯಾಕಂತಂದ್ರೆ ನಮ್ಮ CM ಸರ್ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹೋಗಿ ಡೆಲ್ಲಿಲಿ ನೀಟ್ ಮಕ್ಕಳಿಗೆ ಹಗರಣ ಆಗಿದೆ ಅಂತ ಅಂದ್ಬಿಟ್ಟು ಸಪೋರ್ಟ್ ಮಾಡಿದ್ರಿ. ಆದ್ರೆ ಈಗ ನಿಮ್ಮ ರಾಜ್ಯದ ಮಕ್ಕಳು, ನಿಮ್ಮ ರಾಜ್ಯ ಸರ್ಕಾರದ ಮಕ್ಕಳಿಗೆ ಆಗ್ತಿದೆಯಲ್ಲ, ಈಗ ಬಂದು ಯಾರು ನಮಗೆ ನ್ಯಾಯ ಕೊಡ್ತಾರೆ? ಈಗ ಬಂದು ನಮ್ ಜೊತೆಗೆ ಯಾರು ನ್ಯಾಯ ಕೊಟ್ಟು ನ್ಯಾಯ ಒದಗಿಸ್ತಾರೆ? ನಿಮ್ಮ ಸರ್ಕಾರದಲ್ಲಿ ನಿಮ್ಮ ರಾಜ್ಯದಲ್ಲಿ ಆಗ್ತಿರುವಂತ ಏನೇನು ಅನ್ಯಾಯಗಳಾಗ್ತಿದೆ ಫಸ್ಟ್ ಆ ಮಕ್ಕಳುಗಳಿಗೆ ನ್ಯಾಯ ಒದಗಿಸಿ ಸರ್. ಅಲ್ಲ ಸರ್, ನೀವು ಬಯೋಟೆಕ್ನಾಲಜಿ ಅನ್ನೋ ಕೋರ್ಸ್ ಸರ್ 3 ವರ್ಷ ಪದವಿ ಇರೋದು. ಕೃಷಿ ಮತ್ತೆ ಅಲೈಡ್ ಸೈನ್ಸ್ 4 ವರ್ಷ ಇರುತ್ತೆ. 3 ತಿಂಗಳು ರೈತರ ಜೊತೆಗೆ ಸಂಪರ್ಕ ಮಾಡ್ತೀವಿ ನಾವು. 3 ತಿಂಗಳು ಮತ್ತೆ ಮಣ್ಣಿನ ಬಗ್ಗೆ, ಮಣ್ಣು ಹೆಂಗೆ, ಈ ಬೆಳೆ ಬೆಳೆದ್ರೆ ಈ ಹುಳ ಅದಕ್ಕೆ ಎಫೆಕ್ಟ್ ಮಾಡಿದ್ರೆ ನಾವು ಅದಕ್ಕೆ ಯಾವ ಔಷಧಿ ಹೊಡಿಬೇಕು, ಏನ್ ಮಾಡ್ಬೇಕು, ಪ್ರತಿಯೊಂದು ತಿಳ್ಕೊಂಡಿರ್ತೀವಿ. ಲ್ಯಾಪ್ಟಾಪ್ಗಳ ಜೊತೆಗೆ ಹೋರಾಟ ಮಾಡ್ತಿರೋಂಥ ಬಯೋಟೆಕ್ನಾಲಜಿಗೆ ನೀವು AO ಆಫೀಸರ್ ಅಧಿಕಾರ ಕೊಡ್ತೀರಾ? ಅಥವಾ ಬುದ್ಧಿ ಮೌಟಿ ಜೊತೆಗೆ ಮಾಡುವಂತ ಕೃಷಿ ಮಕ್ಕಳಿಗೆ ನೀವು AO ಅಧಿಕಾರನ ಕೊಡ್ತೀರಾ? ಯಾರು ಕೊಡ್ತೀರಾ ನೀವೇ ಡಿಸೈಡ್ ಮಾಡಿ. ಇಲ್ಲ ಅಂತಂದ್ರೆ ಮುಂದಿನ ಪೀಳಿಗೆಗಳಲ್ಲಿ, ಮುಂದಿನ 10-15 ವರ್ಷಗಳಲ್ಲಿ ಈ ನಮ್ಮ ದೇಶನೇ ಅದಕ್ಕೆ ಸ್ಟ್ರಗಲ್ ಮಾಡ್ತಿದೆ.